ಇವತ್ತಿನ ವ್ಲಾಗಿಗೆ ಸ್ವಾಗತ. ಇವತ್ತು ಬೆಳಿಗ್ಗೆ ಕಾಫಿಗೆ ಪೂರಿ ಮಾಡೋದಂತ ಹೊರಟದ್ದು, ಹಾಗೆ ಪೂರಿ ಲಟ್ಟಿಸ್ಕೊಳ್ತಾ ಇದ್ದೇನೆ ನಾನು. ಹಾಗೆ ಈ ಕಡೆ ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೇನೆ. ಅಲ್ಲಿ ನಮಗೆ ಇದಿರಲಿಲ್ಲ, ಗ್ರೀನ್ ಪೀಸ್ ಇರಲಿಲ್ಲ, ಹಾಗೆ ಹೆಸರು ಕಾಳು ಮತ್ತು ಪಟಾಟ ಹಾಕಿ ಸಾಗು ಮಾಡೋದಂತ ಹೊರಟಿದ್ದೇನೆ. ಎಣ್ಣೆ ಬಿಸಿ ಆಯ್ತು. ಅಮ್ಮ ಈಗ ಫಸ್ಟ್ ಪೂರಿಯನ್ನು ಬಿಡ್ತಾ ಇದ್ದಾರೆ. ಈಗ ಉಬ್ಬಿ ಬರ್ತದೆ ಏನು ಅಂತ ಗೊತ್ತಿಲ್ಲ, ನೋಡ್ಬೇಕಷ್ಟೇ. ತೂತ ಆಯ್ತು ಅದ್ರಲ್ಲಿ ಎರಡು. ಇದಷ್ಟು ಉಬ್ಬಿ ಬರಲಿಲ್ಲ, ಇಷ್ಟಿದೆಲ್ಲ ಇನ್ನು ಬರ್ಬೋದು. ಫಸ್ಟ್ ಇದು ಯಾವಾಗ ಸಹ ಹಾಗೆ ನೋಡಿ. ಇದು ಸೆಕೆಂಡ್ ಟೈಮ್ ಹಾಕಿದ ಪೂರಿ ಎಷ್ಟು ಚಂದ ಉಬ್ಬಿ ಬಂದಿದೆ ಅಂತ, ಭಾರಿ ಚಂದ ಬಂದಿದೆ ನೋಡಿ. ಫಸ್ಟ್ ಪೂರಿ ಆದ್ರೆ ಆ ಥರ ಆಗಿರಲಿಲ್ಲ. ಈಗ ನೋಡಿ ಸೆಕೆಂಡಿನ ಪೂರಿಗಿಂತ ಭಾರಿ ಚಂದ ಬಂದಿದೆ ಇದು. ಹಾಗೆ ಪೂರಿ ನೋಡಿ ಎಷ್ಟಾಯ್ತಂತ. ಈಗ ಆಗ್ತಾ ಬಂತು, ಇನ್ನು ಚೂರು ಇರುದು, ಸ್ವಲ್ಪ ಇರುದು ಮಾಡ್ಲಿಕ್ಕೆ. ಲಟ್ಟಿಸ್ಕೊಳ್ಬೇಕಾಗ್ತದೆ. ನಾನೇ ಮಾಡುದು. ಹಾಗೆ ಲಟ್ಟಿಸಿದ ಹಾಗೆ ಮಾಡದಿದ್ರೆ ಅದು ಮತ್ತೆ ಅಷ್ಟು ಒಳ್ಳೆದಾಗುದಿಲ್ಲ. ಲಟ್ಟಿಸಿಕೊಂಡು ಬೇಗ ಬೇಗ ಮಾಡಬೇಕು. ಹಾಗೆ ನಾನು ಮಾಡ್ತಾ ಇದ್ದೇನೆ. ಹಾಗೆ ಅದರಲ್ಲಿ ಫುಲ್ ಆಯ್ತು. ಹಾಗೆ ನಾನು ಇನ್ನು ಈಗ ಇದ್ರಲ್ಲಿ ಇಡ್ಬೇಕಷ್ಟೇ ಅಂತ. ಈ ಕಡೆ ಲಟ್ಟಿಸ್ಕೊಳ್ಬೇಕು ಇನ್ನೀಗ. ಹಾಗೆ ಪೂರಿ ರೆಡಿ ಆಯಿತು, ಸಾಗು ಸಹ ರೆಡಿ ಆಗಿದೆ. ಹಾಗೆ ಇನ್ನು ತಿನ್ನುವ ಕಾರ್ಯಕ್ರಮ ನಮ್ಮದು. ಹಾಗೆ ನಾನು ಈ ಕಡೆ ಟೀ ಮಾಡಲಿಕ್ಕೆ ಅಂತ ಹಾಲಿಟ್ಟಿದ್ದೇನೆ. ಇನ್ನೀಗ ನಾವು ತಿಂಡಿ ತಿನ್ನುವ ಕೆಲಸ ಮಾಡ್ತೇವೆ. ಆಮೇಲೆ ಹೊರಗಿನ ಕೆಲಸಕ್ಕೆ ಹೋಗ್ಲಿಕ್ಕಿದೆ. ಮಾಡಲಿಕ್ಕೆ ಮಾವಿನ ಹಣ್ಣಿನ ಸಾಸಿವೆ ಮಾಡಲಿಕ್ಕೆ ರುಬ್ಬಿಕೊಳ್ಳಿಕ್ಕೆ ಹೊರಟದ್ದು. ಈಗ ನಾನು ಇದಕ್ಕೆ ಕಾಯಿಯನ್ನು ಹೋಳು ತೆಗೆದು ಹಾಕಿದ್ದೇನೆ, ಮತ್ತೆ ಒಂದು 2 ಮೆಣಸು ಹಾಕಿದ್ದೇನೆ. ಖಾರ ಮಾಡಲಿಕ್ಕಿಲ್ಲ ತುಂಬ. ಹಾಗೆ 1 ಸ್ಪೂನು ಸಾಸಿವೆ ಸಹ ಹಾಕ್ಕೊಂಡೆ ಇದಕ್ಕೆ. ಮಾವಿನ ಹಣ್ಣನ್ನು ನಾನು ಬೇಯಿಸ್ಕೊಳ್ತೇನೆ, ಹಸಿ ಅಲ್ಲ. ಹಸಿಯಿಂದ ಬೇಯಿಸಿ ಆರಿಸಿ ಮಾಡಿದರೆ ಒಳ್ಳೆದಾಗ್ತದೆ. ಹಸಿ ಮಾಡಿದ್ರಷ್ಟು ಅದಕ್ಕೆ ಮಾವಿನ ಹಣ್ಣಿಗೆಲ್ಲ ಸಿಹಿ ಹಿಡ್ಕೊಂಡು ಬೆಲ್ಲ ಎಲ್ಲ ಹಾಕಿ ಬೇಯಿಸಿ ಇಟ್ಕೊಂಡ್ರೆ ತುಂಬ ರುಚಿ ಆಗ್ತದೆ ಸಾಸಿವೆ. ನಾವು ಮುಂಚೆ ಹಸಿಯೇ ಮಾಡ್ಕೊಂಡಿದ್ದದು, ಬೇಯಿಸಿಕೊಂಡಲ್ಲ. ಈಗ ನಾವು ಬೇಯಿಸಿ ಬಿಟ್ಟು ಮಾಡ್ತೇವೆ ಸಾಸಿವೆ. ಇದು ತುಂಬ ಒಳ್ಳೆದಾಗ್ತದೆ. ಒಮ್ಮೆ ಟ್ರೈ ಮಾಡಿ ನೋಡ್ಬೋದು ನಿಮಗೂ ಸಹ. ಬೇಯಿಸಿ ಚೆನ್ನಾಗಿ ಆರಿಸಿದ ಮೇಲೆ ಅದಕ್ಕೆ ರುಬ್ಬಿದ್ದನ್ನು ಸೇರಿಸಿ ಊಟ ಮಾಡೋದು. ಹಾಗೆ ಈಗ ನಾನು ಇದನ್ನು ರುಬ್ಬಿದ್ದಕ್ಕೆ ಸೇರಿಸಿಕೊಳ್ತೇನೆ. ನೋಡಿ, 2 ಸ್ಪೂನು ಸಾಸಿವೆ ತೆಕ್ಕೊಂಡದ್ದು ನಾನು. 2 ಮೆಣಸು ತೆಕ್ಕೊಂಡಿದ್ದೇನೆ, ಬ್ಯಾಡಗಿ ಮೆಣಸು 2. ಇಷ್ಟು ಬೆಲ್ಲ ಹಾಕಿದ್ದೇನೆ ಬೇಯಿಸುವಾಗ ಮಾವಿನ ಹಣ್ಣಿಗೆ. ಮಾವಿನ ಹಣ್ಣು ಒಂದು 20 ಇದೆ ಇದರಲ್ಲಿ. ಅಷ್ಟಕ್ಕೆ ನಾನು ಇಷ್ಟು ಬೆಲ್ಲ ಹಾಕ್ಕೊಂಡಿದ್ದೇನೆ. ನಮಗೆ ಬೇಕಾದಷ್ಟು ಸ್ವೀಟು ನಾವು ಮಾಡಿಕೊಳ್ಳುವ. ಸ್ವೀಟ್ ಇದ್ರೆ ಒಳ್ಳೆಯದಾಗೋದು. ಸಾಸಿವೆ ಸ್ವೀಟು ಬೇಕು ಯಾವಾಗಲೂ. ಖಾರ ಸ್ವಲ್ಪ, ಜಾಸ್ತಿ ಖಾರ ಮಾಡಲಿಕ್ಕಿಲ್ಲ. ಹಾಗೆ ಸಾಸಿವೆಯ ಪರಿಮಳದಲ್ಲಿ ಚೆನ್ನಾಗಿ ಬರೋದು. ಸಾಸಿವೆ ಅಂತ ಅದಕ್ಕೆ ಹೆಸರು. ಸಾಸಿವೆ ಹಾಕಿ ರುಬ್ಬಿದಾಗ ಒಳ್ಳೆಯದಾಗ್ತದೆ. ಇದು ಸಣ್ಣ ಸಾಸಿವೆ ಆದರೆ ಒಳ್ಳೆಯದಾಗ್ತದೆ ದೊಡ್ಡ ಸಾಸಿವೆಯಿಂದ. ಹಾಗೆ ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಹೀಗೆ ತೆಗೆದಿಟ್ಟದ್ದು. ನಾನೀಗ ಇಷ್ಟು ಹಾಕಿ ಮೆಣಸು ಮತ್ತು ಸಾಸಿವೆ ಹಾಕಿ ತೆಂಗಿನಕಾಯಿಯನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಂಡದ್ದು. ಈ ಹಸಿಯನ್ನೇ ಇದು ಬೇಯಿಸಿಟ್ಟ ಈ ಮಾವಿನ ಹಣ್ಣಿಗೆ ಮಿಕ್ಸ್ ಮಾಡಿಕೊಳ್ಳೋದು. ನಾನೀಗ ಇದನ್ನು ಸೇರಿಸಿಕೊಳ್ತಾ ಇದ್ದೇನೆ. ಇದು ನೀರು ಮಾಡಲಿಕ್ಕೆಲ್ಲ, ಸ್ವಲ್ಪ ದಪ್ಪ ದಪ್ಪಕ್ಕೆ ಇರ್ತದೆ. ಘಮ ಘಮ ಬರ್ತದೆ ಇದನ್ನು ಇದಕ್ಕೆ ಸೇರಿಸಿದಾಗ ರುಬ್ಬಿದ್ದನ್ನು. ಸಾಸಿವೆಯ ಪರಿಮಳ ಬರ್ತದೆ ಚಂದಕ್ಕೆ. ಒಂದು ಸ್ವಲ್ಪ ನಾನು ಇದರಲ್ಲಿ ಇದೆ ನೋಡಿ, ಸ್ವಲ್ಪ ನೀರು ಹಾಕಿ ಅದಕ್ಕೆ ಹಾಕಿಕೊಳ್ತೇನೆ. ಇದನ್ನು ನಾನೀಗ ಫ್ರಿಜ್ಜಲ್ಲಿ ಇಟ್ಕೊಳ್ತೇನೆ. ಊಟಕ್ಕಾಗುವಾಗ ಫ್ರಿಜ್ಜಿಂದ ತೆಗಿತೇನೆ, ಸ್ವಲ್ಪ ಕೋಲ್ಡ್ ಆಗ್ತದೆ.
ಈಗ ತೋಟಕ್ಕೆ ಬಂದೆ ನಾನು. ಈಗ ಒಂದೊಂದು ಮರದಲ್ಲಿ ಕೊಕ್ಕ ಎಲ್ಲ ಹಣ್ಣಿದೆ, ಹಾಗೆ ಕೊಯ್ಬೇಕಂತ ಇಲ್ಲಿಗೆ ಬರುವಾಗ ಕೊಕ್ಕ ಕೊಯ್ಲಿಕ್ಕೆ ಅಂತ ಬಂದದಲ್ಲ, ಸುಮ್ಮನೆ ಒಮ್ಮೆ ತೋಟ ಎಲ್ಲ ನೋಡ್ಕೊಂಡು ಬರುವ ಅಂತ ಬಂದದ್ದು. ಇಲ್ಲಿಗೆ ಬಂದಾಗ ಕೊಕ್ಕದ ಹಣ್ಣೆಲ್ಲ ಉಂಟು, ಹಾಗೆ ಅದನ್ನು ಇದ್ದದನ್ನು ಕೊಯ್ಯುವ ಅಂತ ಹೊರಟದ್ದೀಗ. ಇನ್ನೀಗ ನಾನು ಕೊಕ್ಕ ಕೊಯ್ಯುವ ಕೆಲಸ ಎಲ್ಲ ಮಾಡ್ತೇನೆ. ಮಳೆ ಇಲ್ಲ, ಹಾಗಾದ ಕಾರಣ ಕೊಯ್ಲಿಕ್ಕೆ ಹೊರಡುದು. ಮಳೆ ಇದ್ರೆ ಒದ್ದೆ ಹಾಕೊಂಡು ಕೊಯ್ಯುವ ಕೆಲಸ ಮಾಡ್ತಿರ್ಲಿಲ್ಲ ನಾನು. ತೋಟ ನೋಡ್ಲಿಕ್ಕೆ ಖುಷಿ ಆಗ್ತದೆ. ಈಗ ಎಲ್ಲ ಹುಲ್ಲೆಲ್ಲ ಹೋಗಿದೆ. ಕೊಕ್ಕೋ ಅಡಿಕೆ ಎಲ್ಲ ಇದ್ದದನ್ನು ಹೆಕ್ಕಿಕೊಂಡು, ತೆಂಗಿನಕಾಯಿಯನ್ನೆಲ್ಲ ಹೆಕ್ಕಿಕೊಂಡು ಈಗ ಮೇಲೆ ಹೊರಟದ್ದೀನಿ. ಈಗ ಒಂದು ಸ್ವಲ್ಪ ಮೊನ್ನೆ ಅಷ್ಟು ಕೊಕ್ಕ ಇಲ್ಲ, ಇದ್ದದನ್ನು ಕೊಯ್ಯದಿದ್ರಲ್ಲಿ ತೋಟದಲ್ಲಿ ಗಿಡ ಆಗ್ತದೆ, ಮತ್ತು ಅದನ್ನು ತೆಗೆಯುವ ಕೆಲಸ. ಹಾಗೆ ನಾವೀಗ ಮನೆಗೆ ಹೊರಟದ್ದು. ನಾನು ಮಗನಿಗೆ ಫೋನ್ ಮಾಡಿ ಬರಲಿಕ್ಕೆ ಹೇಳಿದ್ದು, ಕೊಂಡೋಗ್ಲಿಕ್ಕಂತ. ಪಾರಿಜಾತ ನೋಡಿ, ಮುಗ್ಗು ತುಂಬ ಬಿಟ್ಟಿದೆ ಇಲ್ಲಿ. ಪಾರಿಜಾತ ಮರ ಇದು. ನಾನಿದು ಇಲ್ಲಿ ಮುಂಚೆ ಹಳೆ ಮನೆ ಇಲ್ಲಿ ಇರುವಾಗ, ಇದು ನಮ್ಮದು ಈ ಅಡಿಕೆ ಸಸಿ ಇರುವ ಜಾಗವೇ ನಮ್ಮ ಬೆಡ್. ಇದು ಎಂತ ಈ ಜಾಗ ನೋಡಿ, ಈ ಸೈಡ್ ಇಷ್ಟು ಸ್ವಲ್ಪ ಕೊಟ್ಟಿಗೆ ಆಗಿತ್ತಿದು. ಅಡುಗೆ ಫಂಕ್ಷನ್ನ ಸಮಯದಲ್ಲೆಲ್ಲ ಮತ್ತು ಅಡಿಕೆ ಸುಲಿಯುವಾಗ ಎಲ್ಲ ನಮಗೆ ಉಪಯೋಗಿಸುವ ಜಾಗ ಆಗಿತ್ತಿದು. ಅಡಿಕೆ ಸುಲಿಲಿಕ್ಕೆ ಇಲ್ಲಿ ಕೂತ್ಕೊಂಡಿದ್ದದ್ದು. ಇಲ್ಲಿ ನಮ್ಮ ಬೆಡ್ರೂಮ್ ಆಗಿತ್ತು. ಇಲ್ಲಿಗೆ ನಾವು ಅದರ ಪಾರಿಜಾತ ಮರದಲ್ಲಿ ತುಂಬ ಹೂವಾದರೆ ಇಲ್ಲಿಗೆ ಪರಿಮಳ ಬರ್ತದಲ್ಲ ಇಲ್ಲಿ ನಮ್ಮ ಮನೆಯೊಳಗೆ ಅಂತ ಇಲ್ಲಿ ನೆಟ್ಟದ್ದಾಯ್ತಾ. ಆದರೆ ನಾವು ಇಲ್ಲಿ ಇರುವಾಗ ಅದು ದೊಡ್ಡಾಗಿ ಹೂವಾಗಲಿಕ್ಕೆ ಶುರುವಾಗಿರಲಿಲ್ಲ. ಆಮೇಲೆ ನಾವು ಮೇಲೆ ಮನೆ ಕಟ್ಟಿ ಅಲ್ಲಿಗೆ ಹೋದೆವು. ಹಾಗೆ ಈಗ ಇಲ್ಲಿ ಹೂವಾಗಲಿಕ್ಕೆ ಶುರುವಾಗಿದೆ. ಇಲ್ಲಿಗೆ ಇನ್ನದು ಉಪದ್ರ ಅಂತ ಸಹ ಆಗ್ತದೆ, ತುಂಬ ಇದ್ದರೆ ಕಡಿಬೇಕಾಗ್ತದೆ ಒಂದು ಸ್ವಲ್ಪ. ಇಲ್ಲಿ ಗಿಡಗಳಿಗೆಲ್ಲ ಉಪದ್ರ ಆಗ್ತದೆ. ಹಾಗೆ ಇಲ್ಲಿ ಇರುವಾಗ ಆಗ್ತಿದ್ರೆ ಒಳ್ಳೆಯದಿತ್ತು. ಸ್ವಲ್ಪ ಉಪದ್ರಕ್ಕೆ ಮಳೆ ಬಂತು ನೋಡಿ, ನಮ್ಮನ್ನು ಒದ್ದೆ ಮಾಡಿದೆ ಈಗ ಸ್ವಲ್ಪ. ನಾನೇನು ತಂದಿರಲಿಲ್ಲ ಬರುವಾಗ, ಹಾಗೆ ಬಂದದ್ದು. ಹಾಗೆ ಇನ್ನೀಗ ನಾವು ಮನೆಗೆ ಹೋಗ್ತೇವೆ ಇಲ್ಲಿಂದ. ಸೊಳ್ಳೆ ತುಂಬ ಕಚ್ತಾ ಉಂಟು, ಕಚ್ಚಿ ಸ್ವಲ್ಪ ನನ್ನ ನೆತ್ತರನ್ನೆಲ್ಲದೇ ಕುಡಿದು ಬಿಟ್ಟಿದೆ ಈಗ. ಹಾಗೆ ನಾನಿನ್ನು ಮನೆಗೆ ಹೋಗ್ತೇನೆ ಇನ್ನೀಗ. ಚರ್ಮುರಿ ಮಾಡಲಿಕ್ಕೆ ಅಂತೆಲ್ಲ ರೆಡಿ ಮಾಡ್ತಾ ಇದ್ದೇವೆ. ಮಸಾಲೆ ಎಲ್ಲ ರೆಡಿ ಆಯ್ತು. ಅದಕ್ಕೆ ಈರುಳ್ಳಿ, ಟೊಮೆಟೊ ಅದೆಲ್ಲ ಹಾಕಿ ನಾನು ಇದು ತಂದಿದ್ದೇನೆ ಪೇಟೆಗೆ. ಬೆಳಗ್ಗೆ ಹೋಗಿ ಇಂಥ ಹುರಿ ಅಕ್ಕಿ, ಕ್ಯಾರೆಟ್ ಎಲ್ಲ ಉಂಟು. ಹಾಗೆ ಈ ಕಡೆ ಅಮ್ಮ ಒಂದು ಇವತ್ತು ಕೇಕ್ ಮಾಡಿದ್ದಾರೆ ಅಂತ, ಮ್ಯಾಂಗೋ ಕೇಕ್ ಅಂತ. ಅದು ಸಹ ರೆಡಿಯಾಗಿದೆ, ಅದು ಬಿಸಿ ಉಂಟು. ಹಾಗೆ ನಾನು ಈಗ ಮುಟ್ಲಿಕ್ಕೆ ಹೋಗೋದಿಲ್ಲ, ಅದನ್ನು ಮತ್ತೆ ತೋರಿಸ್ತೇನೆ. ಮತ್ತು ಇಲ್ಲಿ ಇದು ನೋಡಿ,
ಚಹಾ ಸಹ ರೆಡಿ ಉಂಟು ಚರ್ಮುರಿಯೊಟ್ಟಿಗೆ ಕುಡಿಲಿಕ್ಕೆ ನಮಗಿಬ್ಬರಿಗೆ. ಹಾಗೆ ಕೇಕ್ ಅಭಿನವನಿಗೋಸ್ಕರ ಮಾಡಿದ್ದು ನಾವು. ಹಾಗೆ ಚರ್ಮುರಿ ಸಹ ತಿಂತಾನೆ ಅವನಿಗೆ ಕೇಕ್ ಇಷ್ಟ, ಮತ್ತು ಚಹಾ ಕಾಫಿ ಹಾಗೆ ಕುಡಿಯೋದಿಲ್ಲ ಅವನಷ್ಟು. ಹಾಗೆ ಈಗ ನಾನು ಚರ್ಮುರಿಯನ್ನು ಇನ್ನು ಮಿಕ್ಸ್ ಮಾಡಲಿಕ್ಕೆ ಹೊರಡ್ತೇನೆ, ಆಯಿತಾ. ಚರ್ಮುರಿ ರೆಡಿ ಆಯಿತು ನಮ್ಮದು. ನೋಡಿ ಯಾವ ಥರ ಇದೆ ಅಂತ. ಒಂದು ಕಡಲೆ ಇದ್ದರೆ ಇನ್ನೂ ಸೂಪರ್ ಆಗ್ತಿತ್ತು. ಕಡಲೆ ಎಲ್ಲ ಒಂದು ಸ್ವಲ್ಪ ಹಾಕಿದರೆ, ನಳಗಡಲೆ ಇರಲಿಲ್ಲ. ಹಾಗೆ ಚರ್ಮುರಿ ರೆಡಿ ಆಯಿತು. ಸ್ವಲ್ಪ ಇನ್ನೂ ಡಾರ್ಕ್ ಬರಲಿಕ್ಕೆ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದು, ಹಾಗೆ ಒಳ್ಳೆ ಕಲರ್ ಬಂದಿದೆ ನೋಡಿ. ಹಾಗೆ ಇನ್ನು ಚರ್ಮುರಿ ತಿನ್ನೋದು ನಾವು ಫಸ್ಟ್. ರುಚಿ ರುಚಿಯಾದ ಚರ್ಮುರಿ ರೆಡಿಯಾಗಿದೆ ನಮಗೀಗ ಸಂಜೆ ತಿನ್ನಲಿಕ್ಕೆ. ಚಹಾ ಮತ್ತು ಚರ್ಮುರಿ. ಹಾಗೆ ಇನ್ನು ನಾವು ಚರ್ಮುರಿ ತಿಂತೇವೆ. ಚರ್ಮುರಿ ತಿಂದಾಗುವಾಗ ಕೇಕ್ ಸಹ ರೆಡಿಯಾಗಿದೆ. ಕೇಕು ತುಂಬ ಮಾಡಲಿಲ್ಲ, ಹಾಗೆ ಸ್ವಲ್ಪ ತೆಳು ಬಂದಿದೆ. ಹೇಗೆ ಸ್ಮೂತ್ ಬಂದಿದೆ ಅಂತ ನೋಡಿ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೇನೆ. ಅರೆ ಹಿಡ್ಕೊಳ್ಳಿ ಆಮೇಲೆ ಇಲ್ಲಾರ ಅಲ್ಲಾಡು. ನೋಡಿ ಯಾವ ಥರ ಬಂದಿದೆ ಅಂತ. ಸ್ಮೂತಾಗಿ ಸೂಪರ್ ಬಂದಿದೆ ಮಾತ್ರ ಕೇಕ್. ಮ್ಯಾಂಗೋ ಕೇಕ್ ಅಂತ ನೋಡಿ. ಈಗ ರಾತ್ರಿ ಊಟ ಎಲ್ಲ ಆಗಿ ಹಲಸಿನ ಹಣ್ಣು ಏನಿತ್ತು ಅದನ್ನು ಕ್ಲೀನ್ ಮಾಡ್ಲಿಕ್ಕೆ ಅಂತ ನಾವೀಗ ಹೊರಟದ್ದು. ಹಾಗೆ ಅದಕ್ಕೊಂದು ಹಾಳೆ ಇದೆಲ್ಲ ರೆಡಿ ಉಂಟು. ಈಗ ಹೊರಗಡೆ ಮಳೆ ಬರ್ತಾ ಉಂಟು. ಈಗ ಇದು ಇನ್ವರ್ಟ್ರಿದ್ದು ಲೈಟ್, ಅಂದರೆ ಸಿಡಿಲು ಸಹ ಸ್ವಲ್ಪ ಬರ್ತಾ ಉಂಟು, ಮಳೆ ಸಹ ಉಂಟು. ಹಾಗೆ ಕರೆಂಟ್ ತೆಗೆದಿದ್ದಾರೆ ಈಗ. ಸ್ವಲ್ಪ ಆಗ ಗಾಳಿ ಶುರುವಾಗುವಾಗಲೇ ನಂಗೆ ಅನಿಸಿದ್ದೀನಿ ಈಗ ಕರೆಂಟ್ ಹೋಗ್ತದೆ ಅಂತ. ಈಗ ಮಳೆ ಸಹ ಶುರುವಾಯಿತು, ಕರೆಂಟ್ ಸಹ ಕರೆಕ್ಟ್ ಆಗಿದೆ ಅವ್ರು ತೆಗೆದದ್ದು. ಹಾಗೆ ನಾವೀಗ ಈ ಕೆಲಸಕ್ಕೆ ಹೊರಟಿದ್ದೇವೆ. ಇದನ್ನು ಮಾಡಲಿಕ್ಕೆ ಸ್ವಲ್ಪ ಹೊತ್ತು ಉಂಟು ನೋಡಿ. ಹಾಗೆ ನಾವು ಈ ಹಲಸಿನ ಹಣ್ಣಲ್ಲಿ ಹಲಸಿನ ಹಣ್ಣಿನ ಬೆರಟಿ ಮಾಡೋದು. ಬೆರಟಿ ಮಾಡಿದರೆ ಬಾರಿ ಒಳ್ಳೆಯದಾಗ್ತದೆ. ಅದನ್ನು ಮತ್ತೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದಲ್ಲ ಫ್ರಿಜ್ಜಲ್ಲಿ. ಮತ್ತೆ ಬೇಕಾದಾಗ ಎಂತೆಲ್ಲ ಮಾಡ್ಲಾವುತ್ತಾ ಬೆರಟಿಗೆ. ಹಾಂ, ಚೆನ್ನಾಗಿ ಕಾಸಿದ್ರೆ ಅದನ್ನು ಹಿಂಗೆ ಸ್ವಲ್ಪ ದಿನ ಹೊರಗೆ ಸಿಟ್ಕೊಳ್ಬೋದಂತೆ. ಹಲಸಿನ ಹಣ್ಣಿನ ಬೆರಟಿ ಮಾಡುದಂತ ಹೊರಟದ್ದು. ಹಾಗೆ ಇದೀಗ ರಾತ್ರಿ ಆಗಿದೆ. ಅದರನ್ನೆಲ್ಲ ಕ್ಲೀನ್ ಮಾಡಿ ಈಗ ಮಿಕ್ಸಿಯಲ್ಲಿ ರುಬ್ಬಿ ಅದನ್ನು ಸ್ವಲ್ಪ ಕಟ್ ಮಾಡಬೇಕು. ಹೀಗೆ ಕೊಚ್ಚಿಕೊಳ್ಬೇಕಾಗ್ತದೆ. ಹಾಗೆ ಮಿಕ್ಸಿಯಲ್ಲಿ ಹಾಕಿ ಕೊಚ್ಚಿಕೊಳ್ತೇನೆ. ಕೊಚ್ಚಿ ಬಿಟ್ಟು ಬೇಯಿಸಿ ಇವತ್ತಿಡುದು. ಈಗ ಲೇಟ್ ಆಗ್ತದೆ, ಇಲ್ಲದಿದ್ರೆ ಮಾಡ್ಲಿಕ್ಕೆ ತುಂಬಾ ಲೇಟ್ ಆಗ್ತದೆ. ಬೇಯಿಸಿಟ್ರೆ ನಾಳೆ ಹಗಲು ಮಾಡಿಕೊಳ್ಬಹುದು. ಹಾಗೆ ಈಗ ಇದನ್ನು ಕೊಚ್ಚಿಕೊಂಡು ನಾನು ಅದನ್ನು ಬೇಯಿಸಿಡುವ ಕೆಲಸ ಮಾಡ್ತೇನೆ. ಈ ತರ ಕೊಚ್ಚಿಕೊಳ್ಬೇಕು ಬೆರಟಿ ಮಾಡ್ಲಿಕ್ಕೆ. ನೈಸ್ ರುಬ್ಬಿಕೊಳ್ಳಬಾರ್ದು. ಅದು ಎಲ್ಲ ಹಲಸಿನ ಹಣ್ಣು ಇಷ್ಟು ಚಂದ ಬರುದಿಲ್ಲ. ಇದು ಸ್ವಲ್ಪ ಹಣ್ಣಾದ್ರೂ ಗಟ್ಟಿ ಗಟ್ಟಿ ಇದೆ ಸ್ವಲ್ಪ. ಆದ ಕಾರಣ ಚಂದ ಕೊಚ್ಚಿಕೊಳ್ಳಿಕ್ಕೆ ಆಗ್ತದೆ ಮಿಕ್ಸಿಯಲ್ಲಿ. ಈಗ ನಾ ಅಮ್ಮನಿಗೆ ಹೇಳಿದೆ ಏನು ಗೊತ್ತುಂಟ, ಈಗ ಇನ್ನು ರಾತ್ರಿ ಆದರೂ ನಾ ಮೊಬೈಲ್ ನೋಡಿಕೊಂಡ ಏನೋ ಒಂದು ಸಾಂಗ್ ಹಾಕಿಕೊಂಡು ಇದನ್ನು ರಾತ್ರಿ ಇಡೀ ಕಾಸ್ತೇನೆ. ಮಿನಿಮಮ್ 2.5 ಗಂಟೆ ಹೊತ್ತು ಇದ್ರನ್ನು ಕಾಸ್ಲಿಕ್ಕೆ ಉಂಟು ಚಂದ. ಹಾಗೀಗ ನಾನು ಫಸ್ಟ್ ಈಗಲೇ ನಾನೀಗ ಇದು ಸ್ಟವ್ ಆನ್ ಮಾಡ್ತೇನೆ. ಇದನ್ನು ಇಲ್ಲಿಗ ಹಾಕಿಕೊಳ್ತಾ ಇದ್ದೇವೆ ನೋಡಿ. ಒಂದು ಫುಲ್ ಹಲಸಿನ ಹಣ್ಣದು. ಈಗ ಸ್ಟವ್ ಆನ್ ಮಾಡ್ತೇನೆ. ಫಸ್ಟ್ ರೌಂಡ್ ಇದೆಲ್ಲ ಮಿಕ್ಸಿಯಲ್ಲಿ ರುಬ್ಬಿಕೊಂಡಾಯ್ತು. ಅದನ್ನೆಲ್ಲ ಇದಕ್ಕೆ ಹಾಕಿಕೊಂಡಿದ್ದೇನೆ. ಒಂದು ಹಲಸಿನ ಹಣ್ಣಲ್ಲಿ ಇಷ್ಟ ಆಯ್ತು ನೋಡಿ. ಇದು ದೊಡ್ಡ ಬಾಣಲೆ ನೋಡಿ. ಈಗ ತುಂಬಾ ಇದೆ. ಆದ್ಮೇಲೆ ಎಷ್ಟು ಆಗ್ತದೆ ಅಂತ ನಿಮ್ಗೆ ಗೊತ್ತಾಗ್ಬೋದು. ಸ್ವಲ್ಪ ಸಹ ನೀರು ಬಿಡುದಿಲ್ಲ ಈ ಹಣ್ಣು, ಸ್ವಲ್ಪನೂ ಇಲ್ಲ. ಇದು ಕೊಟ್ಟಿಗೆ ಗೆಣಸಲೆಲ್ಲ ಮಾಡ್ಲಿಕ್ಕೆ ಒಳ್ಳೇದಿಂತ ಹಣ್ಣುಗಳು. ಈಗ ಹೈ ಫ್ಲೇಮ್ ಅಲ್ಲಿ ಇಟ್ಟಿದ್ದೇನೆ. ಈಗ ಗಂಟೆ ಬಂದುಬಿಟ್ಟು 9:35 ಆಯಿತು. 9:35, 36 ಆಯ್ತು. ಈಗ ಎಷ್ಟೊತ್ತು ಬೇಕು ನೋಡುವ ಇದು ಟೋಟಲ್ ಆಗಿದೆ ಕೆಲಸ ಆಗುವಾಗ. ಈಗ ಹೈ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಹೈ ಫ್ಲೇಮಲ್ಲಿ ಇಟ್ಟುಕೊಂಡು ಈ ಥರ ಚಂದ ಕೈ ಹಾಕಿ ತೊಳಸಿಕೊಂಡು ಇರಬೇಕು. ಇಲ್ಲ ಇದ್ರೆ ಅಡಿ ಹಿಡಿಬೋದು. ಚೆನ್ನಾಗಿ ಈ ಥರ ಎಲ್ಲ ಬೈಬೇಕಲ್ಲ, ಎಲ್ಲ ಕಡೆ ಕರೆಕ್ಟಾಗಿ ಈ ಥರ ಮಾಡಿಕೊಂಡು ಇರಬೇಕು. ಈಗ 10 ಗಂಟೆ ಆಗ್ತಾ ಬಂತು. 10 ಗಂಟೆ ಇನ್ನು ಒಂದು 5 ನಿಮಿಷ ಉಂಟು. ಈಗ ಅರ್ಧ ಗಂಟೆ ಆಗಿಕೊಂಡು ಬರ್ಲಿಕ್ಕೆ ಆಗುವಾಗ ನೋಡಿ ಚಂದಾಗಿ ಬಿಸಿ ಆಯಿತು ಫುಲ್. ಇದು ಹಿಂಗೇನಿದು ತಳ ಹಿಡಿತದೆ ಅಡಿ ಹಿಡಿತದೆ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ಮೀಡಿಯಂ ಫ್ಲೇಮಿಗೆ ಇಟ್ಕೊಳ್ಳಿ. ಇಲ್ಲದಿದ್ರೆ ಹಾಗೆ ಮೇಂಟೈನ್ ಮಾಡಿ. ಮಾತ್ರ ಯಾವಾಗ ಸಹ ಈಗ ಕೈ ಹಾಕಿ ತೊಳಸಿದ ಮಾತ್ರ ನಿಲ್ಲಿಸಬೇಡಿ. ಈ ಥರ ಮಾಡಿಕೊಂಡೇ ಇರಬೇಕು. ಈ ಥರ ನೋಡಿ
ಚೆನ್ನಾಗಿ ಮಾಡಿಕೊಂಡಿರ್ಬೇಕು. ಸೈಡಿಂದ ಎಲ್ಲ ಈ ತರ ತೆಗೆದು ಸ್ವಲ್ಪ ಕೆಲಸ ಉಂಟು ಮಾಡ್ಲಿಕ್ಕೆ, ಆದ್ರೆ ಇದು ಮಾಡಿ ಆದ ನಂತರ ಭಾರಿ ಒಳ್ಳೆ ರುಚಿ, ತಿನ್ಲಿಕ್ಕೆ ಸಹ ಸೂಪರ್ ಆಗ್ತದೆ. ನೋಡಿ ಈಗ ಗಂಟೆ 10:20 ಆಯ್ತು, 10:20. ಇದು ಸಿಮ್ಮಲ್ಲಿ ಇಟ್ಟೆ ನಾನೀಗ. ಇದು ಸ್ವಲ್ಪ ಚೆನ್ನಾಗಿ ಬೆಂದಿತ್ತದು, ಹಾಗಾಗಿ ಇನ್ನದಕ್ಕೆ ನಾವು ಬೆಲ್ಲ ಹಾಕುದು. ಬೆಲ್ಲ ನಮ್ಮ ಹತ್ರ ನೋಡಿ ಈ ಬೆಲ್ಲ ಇರುದು, ಜೋನಿ ಬೆಲ್ಲ ಇರುದು ನಮ್ಮ ಹತ್ರ. ನೋಡಿ ಅದನ್ನೀಗ ಹಾಕ್ತಾ ಇದ್ದೇವೆ. ಸಿಮ್ಮಲ್ಲಿ ಉಂಟು ಇದು ಬೆಂಕಿ, ಇಲ್ಲದ್ರೆ ತಲೆ ಹಿಡಿತದಲ್ಲ. ಹಾಗೆ ನೋಡಿ ಇಷ್ಟು ಬೆಲ್ಲ ಹಾಕಿಕೊಂಡೆವು. ನೋಡಿ ಇಷ್ಟು ಬೆಲ್ಲ ಸಾಕು. ಇನ್ನಿದನ್ನು ಚೆನ್ನಾಗಿ ತೊಳಸಿನ ಕಾಸ್ಲಿಕ್ಕೆ ಇರುದು. ಸಿಮ್ಮಲ್ಲಿ ಉಂಟೀಗ, ಇಂತ ತೊಳಸ್ಲಿಕ್ಕೆ ನಾನು ಹೊರಡ್ತೇನೆ. ನೋಡಿ ಅದು ಸಿಮ್ಮಲ್ಲಿ ಇರುವಾಗ್ಲೇ ಈಗ ಅಡಿ ಮೇಲೆ ಆಗ್ಲಿ ಒಂದು ರೌಂಡು. ನೋಡಿ ರಟ್ಟಿದ್ರಲ್ಲಿ ಅದಕ್ಕೋಸ್ಕರ ಹೀಗೆ ಮಾಡಿಕೊಂಡ್ರೆ ಒಳ್ಳೇದು. ಇದನ್ನು ತುಂಬಾ ಗಟ್ಟಿ ಆಗ್ಲಿಕ್ಕೆ ಉಂಟು. ಉಂಡೆ ಉಂಡೆ ಮಾಡಿ ಇಡುವಾಗೆ ಗಟ್ಟಿ ಆಗ್ಬೇಕು. ಇನ್ನೇನು ಕಲಾಸ ತುಂಬಾ ಹೊತ್ತು. ಈಗ ಅರ್ಧ ವರ್ಷ ಆಯ್ತು ಅಷ್ಟೇ ಇಂಟರ್ವಲ್ ತನಕ. ಇನ್ನು ಕ್ಲೈಮ್ಯಾಕ್ಸ್ ರೀಚ್ ಆಗ್ಲಿಕ್ಕೆ ತುಂಬಾ ಹೊತ್ತು ಉಂಟು. ಒಲೆಯಲ್ಲೆಲ್ಲ ಇಟ್ಟು ಮಾಡ್ಲಿಕ್ಕೆ ಒಳ್ಳೇದಿದ್ರನ್ನು ಸುಲಭ ಆಗ್ತದೆ. ಕೆಳಗಡೆ ಕೂತ್ಕೊಂಡೆಲ್ಲ ಮಾಡ್ಲಿಕ್ಕೆ, ಹೀಗೆ ಬೆರಟಿ ಎಲ್ಲ ಮಾಡುವಾಗ. ಇದಲ್ಲಿ ಈಗ ನಮ್ಮ ಒಲೆ ಹತ್ರ ಸೌದೆ ಎಲ್ಲ ಹಾಕಿಕೊಂಡುಂಟು, ಹಾಗೆ ಅದನ್ನು ತೆಗೆದು ಮಾಡ್ಲಿಕ್ಕೆ ನಮ್ಗೆ ತುಂಬಾ ಕೆಲಸ ಆಗ್ತದೆ ಅಂತ ಮತ್ತೆ ನಾವು ಇಲ್ಲಿ ಮಾಡಿದ್ದು. ಇಲ್ಲದಿದ್ರೆ ನಾನು ಇವನು ಮಗನು ಹೇಳಿದ ಅಲ್ಲಿ ಕೂತ್ಕೊಂಡು ಅದ್ರ ಕೆಳಗಡೆ ಕೂತ್ಕೊಂಡು ಆರಾಮದಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಹೀಗೆ ನಿಂತುಕೊಂಡು ಗ್ಯಾಸ್ ಸ್ಟವ್ ಅಲ್ಲಿ ಇಷ್ಟಿಷ್ಟು ದೊಡ್ಡ ವೆಯ್ಟ್ ಇರುವುದನ್ನೆಲ್ಲ ಇಟ್ಟುಕೊಂಡು ತೊಳಸುವಾಗ ಅದೆಲ್ಲ ಆಚೆ ಈಚೆ ಆಗ್ತದೆ. ಒಲೆ ನೋಡಿ ಅದು ಆಡ್ತದೆ, ಗಡಗಡ ಎಲ್ಲ ಆಗ್ಬಾರ್ದು. ಒಲೆಯಲ್ಲಾದ್ರೆ ಈ ತರ ಎಲ್ಲ ಆಗಿ ಬಿದ್ದು ಹೋಗ್ಲಿಕ್ಕೆಲ್ಲ ಏನಿಲ್ಲ, ಅಂತ ಭಯ ಏನಿಲ್ಲ. ಇಲ್ಲಿ ಎಲ್ಲ ಮಾಡುವಾಗ ಸ್ವಲ್ಪ ಕಷ್ಟ ಆಗ್ತದೆ. ಹೊರಗಡೆ ಚೆಲ್ಲಿದ್ರು ಕೂಡ ಮಣ್ಣಲ್ಲಿ ಅಲ್ಲಿಗೆ ಇಲ್ಲಿ ಇರುವೆ ಬಂದು ನಮ್ಗೆ ಕಾಲಿಗೆ ಬರ್ಬೋದು. ಎಂತ ಹೇಳುದು, ಆ ಸ್ಪೀಡ್ ಹೋಗೋ ಮರ್ಲಿರುವೆ ಅಂತ ಹೇಳುದು ನಾವು ಅದಕ್ಕೆ. ನಮ್ಮ ಭಾಷೆಯಲ್ಲಿ ಮರ್ಲಿರುವೆ ಅಂತ ಹೇಳ್ತೇವೆ. ಅದು ತುಂಬಾ ಬರ್ತದೆ ಆಯ್ತಾ. ಈ ಬೆಲ್ಲ ಹಲಸಿನ ಹಣ್ಣೆಲ್ಲ ಬಿದ್ದಲ್ಲಿಗೆ ಭಾರಿ ಬೇಗ ಬಂದು ಬಿಡ್ತದೆ. ಹೊರಗಾದ್ರೆ ಅಂತಲ್ಲೆಲ್ಲ ಬರುದಿಲ್ಲ ಆಯ್ತಾ. ಬೇಗ ಮನೆಯೊಳಗೆ ಮಾಡುವಾಗ ಬೇಗ ಬರ್ತದೆ. ಅಲ್ಲಿ ನೋಡಿಕೊಂಡು ಜಾಗೃತೆ ಮಾಡಿ ತಿಂತದ ಕಾಣ್ತದೆ ಸ್ವೀಟ್ ಯಾವುದೇ ಆದ್ರೂ ಕೂಡ. ನೋಡಿ ಇದೀಗ ಸಿಮ್ಮಲ್ಲಿ ಇದ್ದಾಗ ನಾನೀಗ ಇನ್ನು ಹೈ ಫ್ಲೇಮ್ ಅಲ್ಲ, ಹೈಕ್ಕಿಂತ ಒಂದ್ ಸ್ವಲ್ಪ ಕಡಿಮೆ ಇಡ್ತೇನೆ. ಈಗಿಂದ ಒಂದ್ ಸ್ವಲ್ಪ ಕಡಿಮೆ ಇಟ್ಟುಕೊಂಡು ಇನ್ನೀಗ ಕೆಲಸ ಮಾಡ್ತೇನೆ. ನೋಡಿ ಈಗ 10:40 ಆಯ್ತು, ಗಂಟೆ 10:42 ಆಯ್ತು ಎಕ್ಸಾಕ್ಟ್. ನೋಡಿ ಈ ತರ ಕನ್ಸಿಸ್ಟೆನ್ಸಿಯಲ್ಲಿ ಇದೆ, ಸ್ವಲ್ಪ ಬಣ್ಣ ಡಾರ್ಕ್ ಆಗಿದೆ. ಸೊ ಆಗ್ತಾ ಉಂಟು. ಹಾಗೊಂದು ಅಪ್ಡೇಟ್ ಮಾಡಿದೆ ಈಗ ಎಷ್ಟಾಯ್ತು ಅಂತ. ಎಷ್ಟು ಗಂಟೆ ಆಯ್ತು ಅದೀಗ? 10:47. 10:47 ಆಯ್ತಂತೆ. ಅವನಿಗೂ ದರ್ಶನ ಆಗ್ತದೆ ಅಂತ ನಾನು ಕೂತ್ಕೊಂಡಿದ್ದೇನೆ ಇಲ್ಲಿ. ನಿಂತು ಪಾಪ ಸಾಕಾಗ್ಬೋದು ಅವನಿಗೆ ಆಯ್ತಾ. ಕೂತ್ಕೊಂಡಾದ್ರೆ ಆರಾಮಾಗ್ತದೆ. ಇದು ಆ ಸೈಡ್ ನಮ್ಗೆ ದಕ್ಷಿಣ ಆಗ್ತದೆ, ಅದಕ್ಕೆ ಅವನ ಇಲ್ಲಿ ಕೂತು ಮೇಲೆ ಇಲ್ಲಿ ಸೈಡ್ ಅಲ್ಲಿ ಕೂತ್ಕೊಂಡು ಮಾಡುವಂತ ಹೊರಟ್ರೆ ಅದು ಆಚೆಗೆ ದಕ್ಷಿಣಕ್ಕೆ ಮುಖ ಹಾಕಿ ಕೂತ್ಕೊಳ್ಬಾರ್ದಂತ ಹೀಗೆ ನಿಂತುಕೊಂಡೇ ಇದ್ದಾನೆ ಅವನೀಗ. ಆಗದಿಂದಲೇ ನಿಂತುಕೊಂಡಿದ್ದಾನೆ. ಸುಸ್ತಾಗಿರ್ಬೋದು ಈಗ ಅವನಿಗೆ. ತುಂಬಾ ಬೆವರ್ತಾನು ಉಂಟು ಅವನಿಗೆ. ಬೆವರುದು ಜಾಸ್ತಿ ಇಲ್ಲದಿದ್ರು ಈಗಂತೂ ಭಯಂಕರ ಸೆಕೆಯಲ್ಲಿದ್ದಾನೆ ಅವನು. ಇನ್ನು 1 ಗಂಟೆ 1.5 ಗಂಟೆ ಕೆಲಸ ಉಂಟು. ನಾನು ಹೇಳಿದೆ ಇನ್ನು ಹಾಗೆ ಮುಚ್ಚಿಡುವ, ನಾಳೆ ಮಾಡಬಹುದು ಬೆಳಿಗ್ಗೆ ಅಂತ. ಅವನು ಈಗ್ಲೇ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಅಷ್ಟು ಹೊತ್ತು ಕೂತ್ರೆ ಬೆಳಿಗ್ಗೆ ಎಚ್ಚರ ಆಗ್ಲಿಕ್ಕಿಲ್ಲ, ಮತ್ತೆ ಅವನಿಗೂ ಸಹ ನಂಗೂ ಸಹ ಎಚ್ಚರ ಆಗ್ಲಿಕ್ಕಿಲ್ಲ.
ನೋಡಿ ಈಗ ಸ್ವಲ್ಪ ಹೊತ್ತು ಅಮ್ಮ ಮಾಡ್ಲಿಕ್ಕೆ ಹೊರಟ್ರು, ಹಂಗೆ ಸ್ವಲ್ಪ ಹೊತ್ತಾಗ ನಾ ಈಗ ಇಲ್ಲಿ ಕೂತ್ಕೊಂಡಿದ್ದೇನೆ. ಈಗ ಗಂಟೆ 11 ಆಗಿಕೊಂಡು ಬಂತು. ನಾನೀಗ ಇದಕ್ಕೆ ಉಂಟಲ್ಲ ಸ್ವಲ್ಪ ತುಪ್ಪ ಹಾಕಿಕೊಳ್ತೇನೆ. 1 2 3 ಇಷ್ಟ ಹಾಕಿದೆ, ಫುಲ್ ಹಾಕಿದ್ದೇನೆ ಈ ತರ ತುಂಬ ತೆಗೆದು. ಹಾಗೆ 3 ಚಮಚ ಫುಲ್ ತುಪ್ಪ ಹಾಕಿಕೊಂಡೆ. ಈಗ ಅದಕ್ಕೆ ಇನ್ನು ಚೆನ್ನಾಗಿ ಅದನ್ನೊಮ್ಮೆ ತೊಳಸ್ಬೇಕು, ಫುಲ್ಲು ಮಿಕ್ಸ್ ಆಗ್ಬೇಕು. ಅದು ಇಲ್ಲದ್ರೆ ಮೈಗೆ ರಟ್ತದೆ ಅದು, ಮತ್ತೆ ಬೇಗ ಆಚೆ ಈಚೆ ಮಾಡಿ ಅಡಿ ಮೇಲೆ ಮಾಡಿ ಅದಕ್ಕೆ ಮಿಕ್ಸ್ ಆದ್ರೆ ಆಮೇಲೆ ಏನಾಗುದಿಲ್ಲ. ಇಲ್ಲ ಇದ್ರೆ ಅದು ಈಗಲೇ ಕುದಿ ಬಂತು ಮತ್ತೆ ನಮ್ಮ ಮೈಗೆಲ್ಲ ತಾಗ್ತದೆ, ಮತ್ತೆ ಗುಳ್ಳೆ ಬರ್ಲಿಕ್ಕೆ ಶುರು ಹೋಗ್ತು. ನೋಡಿ ಹಾಕಿ 4 ಸಲ ಈಗ ತೊಳಸಿದಾಗ ತುಪ್ಪ ಅದಕ್ಕೆ ಕುಡಿದು ಸಾಯ್ತು. ಈಗ ಕಾಣುದೇ ಇಲ್ಲ ನೋಡಿ, ತುಪ್ಪ ಹಾಕಿದಂತ ಗೊತ್ತಾಗುದಿಲ್ಲ. ನೋಡಿ ಈಗ 11 ಕಾಲ ಆಯ್ತು. ಈಗ ಈ ತರ ಇದೆ ಕನ್ಸಿಸ್ಟೆನ್ಸಿ, ಈಗ ಸ್ವಲ್ಪ ಗಟ್ಟಿ ಆಗಿದೆ. ಹಾಗೆ ಈಗ ಫುಲ್ ಸುಸ್ತಾಯ್ತು. ಹಾಗೆ ಇವತ್ತಿಗೆ ಇಷ್ಟೇ ಮಾಡೋದು. ಇನ್ನೀಗ ನಾವು ಆಫ್ ಮಾಡಿದೆ ಸ್ಟವ್ ಸಹ. ಹಾಗೆ ಇನ್ನೀಗ ಒಂದು ತಟ್ಟೆಯಲ್ಲಿ ನೀರು ಹಾಕಿ ಇಟ್ಟುಕೊಂಡಿದ್ದೇವೆ, ಇದರಲ್ಲಿ ಇಡುದು. ಇಲ್ಲ ಇದ್ರೆ ನಾಳೆ ಬೆಳಿಗ್ಗೆ ಹೋಗಿ ಇರುವೆ ತುಂಬಿರ್ಬೋದು ಫುಲ್ಲು. ಹಾಗೆ ಇನ್ನೀಗ ನಾಳೆ ಕಾಣುವ ನಾವು ಇದನ್ನು ಮಾಡಲಿಕ್ಕೆ. ನಾಳೆ ಬೆಳಗ್ಗೆ ಇದನ್ನು ಮಾಡುವ ವಾಪಸ್. ನೋಡಿ ಈಗ ಬೆಳಗ್ಗೆ 6:45ಕ್ಕೆ ನಾನು ವಾಪಸ್ ಈಗ ಇದನ್ನು ಮಾಡಲಿಕ್ಕೆ ಹೊರಟಿದ್ದೇನೆ. ಇದು ಬಿಸಿ ಉಂಟಿದೀಗ, ಆಗ್ತಾ ಉಂಟು. ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೇನೆ, ಇನ್ನು ಉಂಟು ತುಂಬ ಹೊತ್ತಾಗ್ಲಿಕ್ಕೆ. ಹೊರಗಡೆ ಮಳೆ ಸಹ ಬರ್ತಾ ಉಂಟು ನೋಡಿ. ಹಾಗೆ ಬೆಳಗ್ಗೆ ಸಹ ಮಳೆ ಉಂಟು. ಅದರೊಟ್ಟಿಗೆ ಇಲ್ಲಿ ನಾನು ಬೆರಟಿ ಮಾಡ್ತಾ ಇದ್ದೇನೆ. ನೋಡ ಇನ್ನೆಷ್ಟೊತ್ತಾಗ್ತದೆ ಅಂತ. ಟೋಟಲ್ ಆಗಿ ಮತ್ತೆ ಲಾಸ್ಟ್ಗೆ ಲೆಕ್ಕ ಹಾಕುವ ಎಷ್ಟು ಗಂಟೆ ಹೊತ್ತು ಬೇಕಾಯ್ತು ಆಗ್ಲಿಕ್ಕೆ ಅಂತ. ನೋಡಿ ಈಗ ಬೆಳಗ್ಗೆ 7-15 ಗಂಟೆ ಆಯ್ತು. ಈಗ ನೋಡಿ ಇಷ್ಟು ಸಣ್ಣ ತುಂಬ ಬೆಲ್ಲ ಹಾಕಿದ್ದೇನೆ ಇದಕ್ಕೆ, ಸ್ವಲ್ಪ ಇನ್ನು ಸಿಹಿ ಆಗ್ಲಿ ಅಂತ. ಹಾಗೆ ಬೆಲ್ಲ ಹಾಕಿದ್ರೆ ಮತ್ತೆ ಸುಲಭ ಆಗ್ತದೆ ಸರ್ ಸ್ವಲ್ಪ ಕಾಸ್ಲಿಕ್ಕೆ. ಹಾಗೆ ಇಷ್ಟೊಂದು ಬೆಲ್ಲ ಹಾಕಿ ಈಗ ಹಾಕ್ತಿದ್ದೇನೆ. ಮತ್ತೆ ಸಿಮ್ಮಲ್ಲಿ ಇಟ್ಟುಕೊಂಡಿದ್ದೇನೆ ಈಗ. ಆಗ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇತ್ತು, ನಾನೀಗ ಸಿಮ್ ಮಾಡಿಕೊಂಡಿದ್ದೇನೆ. ಇಲ್ಲ ಇದ್ರೆ ಮತ್ತೆ ತಳ ಹಿಡಿತದೆ. ಹಾಗಾಗಿ ನೋಡಿ ಈಗ 7:45 ಗಂಟೆ ಆಯ್ತು. 7:45 AM ಆಯ್ತು ನೋಡಿ, 7:48 ಆಯ್ತು. ಈಗ ನೋಡಿ ಯಾವ ತರ ಕನ್ಸಿಸ್ಟೆನ್ಸಿ ಇದೆ ಅಂತ ನೋಡಿ ಯಾವ ತರ ಬರ್ತದೆ ಅಂತ. ಆಗ್ತಾ ಬಂತು. ಇನ್ನು ಸ್ವಲ್ಪ ಹೊತ್ತಲ್ಲಿ ಸಾಕಾಗ್ಬೋದು. ಗಟ್ಟಿ ಆದಷ್ಟು ಒಳ್ಳೆ. ಗಟ್ಟಿ ಅಂದ್ರೆ ಹಾಗೆ ತಿನ್ಲಿಕ್ಕೆ ಕೂಡದಷ್ಟು ಗಟ್ಟಿ ಅಲ್ಲ, ಆದ್ರೂ ಗಟ್ಟಿ ಮಾಡಿದ್ರೆ ನಮ್ಗೆ ಫ್ರಿಜ್ ಅಲ್ಲೆಲ್ಲ ಇಡುವ ಕೆಲಸ ಇಲ್ಲ, ಹೊರಗೆ ಸ್ವಲ್ಪ ಸಮಯ ಇಡ್ಬೋದು. ಹಾಗೆ ತುಂಬಾ ಸಮಯ ಇಡುವಷ್ಟು ಇದ್ರಲ್ಲಿ ಇಲ್ಲ, ಇದ್ರನ್ನ ತಿಂದೆ ಮುಗಿಬಹುದು. ಎಷ್ಟು ಚೆನ್ನಾಗಿ ನಾವು ಈ ತರ ಕಾಸ್ತೇವೋ ಅಷ್ಟು ತುಂಬಾ ಸಮಯ ಬಾಳಿಕೆ ಬರ್ತದೆ. ಇದು ನೀರಿನ ಪಸೆ ಎಲ್ಲ ಆಗ್ಬಾರ್ದು, ಚೆನ್ನಾಗಿ ತೆಗ್ದಿಡ್ಬೇಕು. ಮತ್ತೆ ಏನಂದ್ರೆ ನಮ್ಗೆ ಇದ್ರಲ್ಲಿ ಹಾಗೆ ಪಾಯಸವೇ ಮಾಡಿ ತಿನ್ಬೇಕು ಆ ತರ ಏನಿಲ್ಲ, ಹಾಗೆಯೂ ತಿನ್ಬಹುದು. ಹಾಗೆ ತಿನ್ಲಿಕ್ಕೂ ಸೂಪರ್ ಆಗ್ತದೆ. ಹಾಗೆ ನಾವು ಅದ್ರನ್ನು ಹಾಗೆ ತಿಂದು ಮುಗಿಸಿಯೇವೆ. ಅದ್ರನ್ನು ತುಂಬಾ ಏನಾಗ್ಲಿಲ್ಲ ನೋಡಿ, ಎಷ್ಟಾಯ್ತು ಒಂದು ಇಡೀ ಹಲಸಿನ ಹಣ್ಣಲ್ಲಿ. ಒಂದು ಹಲಸಿನ ಹಣ್ಣಲ್ಲಿ ಆದಿಷ್ಟೇ ನೋಡಿ. ಇನ್ನು ಮಾಡಿದ್ರೆ ತೆಗ್ದಿಡ್ಬಹುದು, ಇದು ಬೇಗ ಮುಗಿಬಹುದಂತ ಅನಿಸ್ತದೆ ನೋಡುವಾಗ. ಆದ್ರೂ ಹೀಗೆ ಮಾಡಿ ಉದಾಸೀನದಲ್ಲಿ ಅರ್ಧಂಬರ್ಧ ಮಾಡಿ ತಿನ್ಲಿಕ್ಕೆ ಒಳ್ಳೇದಾಗುದಿಲ್ಲ. ಈ ತರ ಆದ್ರೇನೆ ರುಚಿ ಆಗುದದು. ಮಾಡಿದ್ರೆ ಕರೆಕ್ಟ್ ಆಗಿ ಮಾಡ್ಬೇಕು. ಅದು ಯಾವುದೇ ಹಲ್ವಾ ಸಹ ಆಗಿರ್ಬೋದು, ಎಂತ ಸಹ ಆಗಿರ್ಬೋದು. ಅದ ಸುಮ್ನೆ ಅದ್ರನ್ನು ಮೆತ್ತಗೆ ಮಾಡಿದ ಹಲ್ವಾ ಎಲ್ಲ ನಮ್ಗೆ ಇಷ್ಟ ಆಗುದು. ಎಲ್ಲ ಗಟ್ಟಿ ಇದ್ರೆ ಒಳ್ಳೇದಾಗ್ತದೆ. ಹಾಗೆ ಬೆರಟಿ ಸಹ ಆಗಿ ಚೆನ್ನಾಗಿ ಗಟ್ಟಿ ಆಗ್ಬೇಕು ಸ್ವಲ್ಪ ಇನ್ನು ಸಹ. ಹಾಗೆ ನೋಡಿ ಈಗ ಗಂಟೆ 8:40 ಆಯ್ತು. ನಾವೊಂದು 1/4 ಗಂಟೆ ತಿಂಡಿ ತಿನ್ಲಿಕ್ಕೆ ಒಂದು ಬ್ರೇಕ್ ತಗೊಂಡ್ವಿ. ಅಷ್ಟೊತ್ತು ಆಫ್ ಮಾಡಿ ಇಟ್ವಿ. ಒಮ್ಮೆ 8:15ಕ್ಕೆ ನಿಲ್ಲಿಸಿ 8:30ಗೆ ವಾಪಸ್ ಶುರು ಮಾಡಿದ್ದು. ಈಗ ಈ ತರ ಇದೆ ನೋಡಿ. ಅದನ್ನೊಮ್ಮೆ ಒಂದು ರೌಂಡ್ ಹೀಗೆ ಮಾಡಿ ತೋರಿಸ್ತೇನೆ. ಅದೀಗ ಕೈಯಲ್ಲಿ ಹಿಡ್ಕೊಳ್ಳೋದಾಗುದಿಲ್ಲ ನೋಡಿ. ಒಂದು ರೌಂಡ್ ಮಾಡಿದಾಗ ಈ ತರ ಆಗ್ತದೆ. ಒಂದು ಹೀಗೆ ಮಾಡಿ ಮತ್ತೆ ಅದನ್ನು ಈ ತರ ಮಾಡಿ ವಾಪಸ್ ಸ್ವಲ್ಪ ಹೊತ್ತಿಗೆ ಇಡಬೇಕು. ಆಗ ಅದರ ಕೆಳಗೆ ನೋಡಿ ಎಲ್ಲ ಚೆನ್ನಾಗಿ ಆಗ್ತದೆ. ಅದು ಸ್ವಲ್ಪ ಆದ್ಮೇಲೆ ಪುನಃ ಒಂದು ರೌಂಡ್ ಹೀಗೆ ಮಾಡಿ ವಾಪಸ್ ಹೀಗೆ ಮಾಡಿ ಇಡಬೇಕು.
ಈಗ ಹಾಕಿಕೊಂಡು ಬರುವಾಗ ನಾನು ಎಂತ ಮಾಡುದು ಗೊತ್ತುಂಟ, ಈಗ ಇದ್ರನ್ನು ಇಲ್ಲಿ ನೋಡಿ, ಈಗ ಟೀ ಅಂತ ಅಷ್ಟು ಹಿಡಿಯುವುದಿಲ್ಲ ಇದು. ಹೀಗೆ ಸ್ವಲ್ಪ ಒಂಚೂರು ಹೊತ್ತು ಹೀಗೆ ಸುಮ್ಮನೆ ಇಟ್ರು, ಈಗ ನೋಡಿ ಹೀಗೆ ಚಪ್ಪಟೆ ಮಾಡಿ ಈ ತರ ಮಾಡಿ ಇಟ್ಟುಕೊಳ್ಳುದು, ಅಷ್ಟಾದ್ರೂ ಬಿಸಿ ಆಗ್ಲಿ ಅಂತ. ಸುಮ್ಮನೆ ಅಡಿ ಮುಗಚ್ಲಿಕ್ಕಿದೆ ಗಟ್ಟಿ ಇರುವಾಗ ಅಷ್ಟು ಸರಿ ಆಗುದಿಲ್ಲ, ಉಂಡೆ ಉಂಡೆಯಾಗಿಯೇ ಬರ್ತದೆ. ಹೀಗೆ ಚಪ್ಪಟೆ ಮಾಡಿದ್ರೆ ಬಿಸಿಯಾಗಿ ಸ್ವಲ್ಪ ಗಟ್ಟಿ ಆಗ್ತದೆ ಅಲ್ಲ, ಅದಕ್ಕೆ ಹಾಗೆ ಮಾಡಿದ್ರೆ ನೆಕ್ಸ್ಟ್ ವಾಪಸ್ ತಿರುಗಿಸಿ ಹಾಕುದು. ಈ ತರ ಮಾಡಿಕೊಂಡು ಬೇಯಿಸ್ತಾ ಇದ್ದದ್ದು. ಇದೀಗ ಸಾಕಂತ ಹೇಳಿಯಾರ, ನಾವು ಇನ್ನೊಂದು ಸ್ವಲ್ಪ ಆಗ್ಲಿ ಅಂತ ಈಗ ಮಾಡ್ತಾ ಇರುದು. ಗಟ್ಟಿ ಆಗಿದೆ, ಆರಿದಾಗ ಸ್ವಲ್ಪ ಗಟ್ಟಿ ಬರ್ತದೆ ಅದು. ಮತ್ತೆ ಇದಕ್ಕೆ ಅಂಟಿಗಂತ ಏನು ಬೇರೆ ಹಾಕಿಲ್ಲ ನೋಡಿ, ಹಾಗೆ ಇಷ್ಟೇ ಈ ತರನೇ ಆಗುದು. ಬರೀ ಹಲಸಿನ ಹಣ್ಣು ಮತ್ತು ಬೆಲ್ಲ ಮಾತ್ರ ಇದ್ರಲ್ಲಿರುದು, ಬೇರೆ ಏನು ಇಲ್ಲ. ತುಪ್ಪ ಒಂದ್ ಸ್ವಲ್ಪ ಹಾಕಿದಷ್ಟೇ. ಈಗ ಗಂಟೆ 8:57 ಅಂದ್ರೆ 9 ಗಂಟೆ ಆಗಿಕೊಂಡು ಬಂತು. ಇನ್ನೀಗ ನಾವು ಇದನ್ನು ಆಫ್ ಮಾಡದಂತ ಇದ್ದೇವೆ, ಗ್ಯಾಸ್ ಸ್ಟವ್ ಆಫ್ ಮಾಡ್ತೇವೆ ನೋಡಿ, ಆಫ್ ಮಾಡ್ತೇವೆ ನಾನು. ಹಾಗೆ ಬೆರಟಿ ರೆಡಿ ಆಯ್ತು ನೋಡಿ. ಇನ್ನಿದನ್ನ ಎಂತ ಮಾಡುದು ಅಂತ ತೋರಿಸ್ತೇವೆ ನೋಡಿ. ಈಗ ಒಂದು ದೊಡ್ಡ ಪ್ಲೇಟ್ ಅಲ್ಲಿ ನೀರು ಹಾಕಿ ಅದರ ಮೇಲೆ ಇಟ್ಟದ್ದು, ನೀರು ಎಲ್ಲ ಮತ್ತೆ ಬರದು ಬೇಡ ಅಂತ. ಇದೀಗ ಬಿಸಿ ಎಲ್ಲ ಆರ್ಬೇಕು, ಇನ್ನು ಬಿಸಿ ಎಲ್ಲ ಹೋಗ್ಬೇಕು, ತಣ್ಣಗಾಗ್ಬೇಕು. ತಣ್ಣಗಾದ್ಮೇಲೆ ಇದನ್ನು ಒಂದು ಉಂಡೆ ಕಟ್ಟಿಡ್ಲಿಕ್ಕೆ ಉಂಟು. ಹಾಗೆ ಇನ್ನು ತಣ್ಣಗಾಗ್ಲಿ, ಈಗ ಬಿಸಿ ಬಿಸಿ ಉಂಟು, ಹಾಗೆ ಇನ್ನು ತಣ್ಣಗಾಗ್ಲಿ ಅದು ಫಸ್ಟ್. ನಾನೀಗ ಸ್ವಲ್ಪ ಕೈಗೆ ತುಪ್ಪದ ಪಸೆ ಮಾಡಿಕೊಂಡೆ. ಇದನ್ನು ಉಂಡೆ ಮಾಡಿ ಇಡುವಾಗ ಕೈಗೆಲ್ಲ ಹಿಡಿಯುವುದು ಬೇಡ, ಹಿಡಿಲಿಕ್ಕಿಲ್ಲ, ಆದ್ರೂ ಒಂದು ಸ್ವಲ್ಪ ಹಾಕಿದ್ರೆ ಉಂಡೆ ಚೆನ್ನಾಗಿ ಬರ್ತದೆ. ಹಾಗೆ ಈಗ ನಾನು ಇದನ್ನು ಇನ್ನೀಗ ಉಂಡೆ ಮಾಡಿ ಇಡ್ತೇನೆ. ಗಟ್ಟಿ ಆಗಿದೆ ಈಗ ಇದು. ಕೈಯೆಲ್ಲ ಒದ್ದೆ ಇರಬಾರ್ದು, ಇದನ್ನು ಮಾಡಿ ವಾಪಸ್ ತೆಗೆದಿಡುವಾಗ ನೀರಿನ ಪಸೆ ಏನು ಕೈಯಲ್ಲಿ ಇರಬಾರ್ದು. ಏನು ಅಂಟುದಿಲ್ಲ ನೋಡಿ, ಹೀಗೆ ಕೈಗೆ ಮುಟ್ಟಿಕೊಂಡ್ರೆ ಏನು ಅಂಟುದಿಲ್ಲ, ಮತ್ತೆ ಅಂಟುವಾಗಿ ಇಲ್ವೂ ಇಲ್ಲ. ಇದು ನಾವು ಹಾಕಿದ ತುಪ್ಪ ಸಹ ಸ್ವಲ್ಪ ಬಿಟ್ಟುಕೊಂಡು ಬಂದಿತ್ತಾಗದು. ಹಲಸಿನ ಹಣ್ಣಿಲ್ಲದ್ರೆ ನಮ್ಗೆ ಹೀಗೆ ಮಾಡಿ ಇಟ್ಕೊಳ್ಬಹುದು, ಬೇಕಾದಾಗ ಹಲಸಿನ ಹಣ್ಣು. ಈಗ ಒಂದು ವೇಳೆ ಬೆಂಗಳೂರಲ್ಲೆಲ್ಲ ಇರ್ತಾರೆ, ಊರಿಂದ ಮಾಡಿ ಕೊಂಡೋದ್ರೆ ಬೇಕಾದಾಗ ಮಾಡಿ ತಿಂದ್ಕೊಳ್ಕೆ ಆಗ್ತದೆ, ಎಲ್ಲದಕ್ಕೂ ಆಗ್ತದೆ ದೂರ ಇದ್ದವರಿಗೆ. ಹಾಗೆ ಮಾಡಿಟ್ರೆ ಏನಾಗುದಿಲ್ಲ ನಮ್ಗೆ. ಇಲ್ಲ ಇದ್ರೆ ಒಮ್ಮೆ ಹಣ್ಣಾದ್ರೆ ಎಲ್ಲ ಮುಗ್ದು ಬಿಡ್ತದೆ. ಹಾಗೆ ಈ ಮಳೆಗಾಲದಲ್ಲಿ ಹಣ್ಣೆಲ್ಲ ಹೆಚ್ಚು ತಿಂದು ಜ್ವರ ಎಲ್ಲ ಬಂದ್ರೆ ಕಷ್ಟ. ಮಳೆ ಬಂದು ನೀರು ಕುಡಿದ ಹಲಸಿನ ಹಣ್ಣನ್ನೆಲ್ಲ ಹಸಿ ಹೆಚ್ಚು ತಿನ್ಬಾರ್ದು, ತಿಂದ್ರೆ ಗಂಟಲು ಜ್ವರ ಎಲ್ಲ ಬಂದು ಬಿಡ್ತದೆ. ಮತ್ತೆ ನೀರು ಕುಡಿದ ಹಲಸಿನ ಹಣ್ಣು ಇದು, ನೀರೇನು ಕುಡಿಯುವುದಿಲ್ಲ ಈ ಹಲಸಿನ ಹಣ್ಣು. ಗಟ್ಟಿ ಇತ್ತು, ಏನೂ ಸ್ವಲ್ಪ ನೀರೇ ಬಿಟ್ಟಿರ್ಲಿಲ್ಲ. ಅಭಿನವ ಹೇಳಿದೆ ಇದು ಸಪ್ಪದದಾಗೆ ಕಾಣ್ತದೆ ಅಂತ. ಅವನಿಗೆ ಕಲರ್ ನೋಡಿ ಅವನಿಗೆ ಮಕ್ಕಳಿಗೆಲ್ಲ ಸಪ್ಪದೆಲ್ಲ ದೇವರದ್ದು ಸತ್ಯನಾರಾಯಣ ಪೂಜೆ ಪ್ರಸಾದ ಇಷ್ಟ ಇರ್ತದಲ್ಲ, ಅವನಿಗೆ ಈ ಬಣ್ಣ ನೋಡಿ ಹಾಗೆ ಅನಿಸ್ತು. ತುಂಬಾ ಹೊತ್ತು ಬೇಕಾಗ್ತದೆ. ಒಲೆಯಲ್ಲಿ ಆದ್ರೆ ಕಾಲು ನಾವು ಕೆಳಗಿಟ್ಟು ಚಂದ ಕೂತ್ಕೊಂಡು ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಇನ್ನೊಮ್ಮೆ ಯಾವತ್ತಾದ್ರೂ ಮಾಡ್ಬೇಕಂತ ಉಂಟು ನಂಗೆ ವಾಪಸ್. ಅವಾಗ ಒಲೆ ಹತ್ರ ಎಲ್ಲ ಚಂದ ಕ್ಲೀನ್ ಮಾಡಿ ನಮ್ಗೆ ಅಲ್ಲಿ ಜಾಗ ಮಾಡಿ ಇಟ್ಕೊಳ್ಬೇಕು. ಸೌದಿ ಬೇಕಷ್ಟು ಇರುವಾಗ ಸುಮ್ಮನೆ ಈ ಗ್ಯಾಸ್ ಅಲ್ಲಿ ನಿಂತುಕೊಂಡು ಸುಸ್ತಾಗ್ತದೆ, ಸಾಕಾಗಿ ಹೋಗ್ತದೆ ನಮ್ಗೆ ನಿಂತೆ. ಹಾಗೆ ನೋಡಿ ಚಂದ ಉಂಡೆ ಕಟ್ಟಿ ಆಯ್ತು ಇದನ್ನೆಲ್ಲ. ಇದನ್ನೀಗ ಅಮ್ಮ ಒಂದು ಬುತ್ತಿಗೆ ತುಂಬಿಸಿಡ್ತಾರೆ, ಚೆನ್ನಾಗಿ ಗಾಳಿ ಹೋಗದಾಗೆ ಚೆನ್ನಾಗಿ ಕಟ್ಟಿಡ್ಬೇಕು ಇದನ್ನೀಗ. ಸೊ ಆ ಬಣಲೆ ಮೇಲೆ ಏನು ಹಲಸಿನ ಹಣ್ಣನ್ನು ಹಾಕಿ ಟೋಟಲಿ ಬೆರಟಿ ಆಗಲಿಕ್ಕೆ 4.5 ಗಂಟೆ ಹೊತ್ತು ಬೇಕಾಗಿದೆ ನಮಗೆ. ಬೆರಟಿ ಮಾಡಿ ಆದದನ್ನು ಈ ಥರ ಒಂದೀಗ ಬುತ್ತಿಯಲ್ಲಿ ಹಾಕಿ ಅಮ್ಮ ಚಂದ ಸ್ಟೋರ್ ಮಾಡಿ ಇಟ್ಟಿದ್ದು. ಆಮೇಲೆ ಹೊರಗಿಂದ ತೊಟ್ಟೆ ಹಾಕಿ ಈ ಥರ ಕಟ್ಟಿಟ್ಟದ್ದು.
ನಿಮ್ಗೆ ನೆಕ್ಸ್ಟ್ ಯಾವಾಗಾದ್ರೂ ಬೇಕಾದಾಗ ತಗೊಳ್ಬೋದು. ಇಲ್ಲ ಇದು ಹಾಳಾಗುದಿಲ್ಲ ಈ ತರ ಕಟ್ಟಿಟ್ಟಿದ್ರೆ. ಮತ್ತೆ ಮುಚ್ಚಳ ಕೆಸಲಿ ಸೈಡ್ಗೆ ಏನು ಹೋಗದ ಗಾಳಿ ಹೋಗದಾಗ ಆಗ್ಲಿಕ್ಕೋಸ್ಕರ ಈಗ ಸೈಡ್ ಸಹ ತೊಟ್ಟೆ ಇಟ್ಟು ಆಮೇಲೆ ಮುಚ್ಚಿದೆ ಇದನ್ನು. ಹಾಗೆ ಈ ತರ ಜಾಗೃತಿಯಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಸಮಯ ಆದ ನಂತರ ಸಹ ತಕೊಂಡು ತಿನ್ಬೋದು. ಅದನ್ನು ಏನು ಹಾಳಾಗುದಿಲ್ಲ. ಅದು ನಿಮ್ಗೊಂದು ಮಿನಿಮಮ್ ಒಂದು 10-20 ದಿನ ಅಂದ್ರೆ ಏನು ಆಗುದೇ ಇಲ್ಲ, ಗ್ಯಾರಂಟಿ. ಹಾಗೆ ಈ ತರ ನಾವು ನಮ್ಮ ಊರಲ್ಲಿ ಪ್ರತಿ ವರ್ಷ ಹೆಚ್ಚಾಗಿ ಮಾಡ್ತಾ ಇರ್ತೇವೆ ಹಲಸಿನ ಹಣ್ಣಿನ ಬೆರಟಿ ಅಂತ. ಹಾಗೆ ಈ ಬೆರಟಿಯಿಂದ ಪಾಯಸ ಮಾಡಬಹುದು. ಮತ್ತೆ ಸುಟ್ಟವು ಮುಳ್ಕ ಅಥವಾ ಎಂತ ಗುಳಿಯಪ್ಪ ಅದನ್ಸ ಮಾಡ್ಲಿಕ್ಕೆ ಆಗ್ತದೆ. ಅಥವಾ ಸುಮ್ಮನೆ ಈಗ ಅಂತೆ ಒಂದು ಸ್ವೀಟ್ ತರ ಈಗ ಬಾಳೆಹಣ್ಣು ಹಲ್ವಾ ತಿನ್ನುವಾಗ ಇದನ್ಸ ತಿನ್ಲಿಕ್ಕೆ ಆಗ್ತದೆ. ಭಾರಿ ಒಳ್ಳೆ ರುಚಿ ಇರ್ತದೆ, ಭಾರಿ ಒಳ್ಳೇದಾಗ್ತದೆ. ಹಾಗೆ ನಿಮ್ಗೆ ಈ ವಿಡಿಯೋ ಮತ್ತೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹತ್ರದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ ನಾವು ಬರ್ತೇವೆ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆಯ್ತಾ ಚಾನಲ್ಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. It's not a game, it's a rich thing.